ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಸ್ವಾಮೀಜಿ ಹೇಳ್ತಾರೆ, ಯಾವುದು ಹೋಮ ಪೂಜೆ ಅಂತ ಇದೆಯೋ ಅದು ತತ್ವಶಾಸ್ತ್ರದ ಸ್ಥೂಲ ರೂಪ. ರಿಚುವಲ್ಸ್ ಈಸ್ ಕಾಂಕ್ರಿಟೈಸ್ಡ್ ಫಿಲಾಸಫಿ. ತತ್ವಶಾಸ್ತ್ರ ಎಲ್ಲರಿಗೂ ಅರ್ಥ ಆಗಲ್ಲ ಎಂಬ ಕಾರಣಕ್ಕಾಗಿ ಅದರ ಸ್ಥೂಲ ರೂಪ ಧಾರ್ಮಿಕ ವಿಧಿವಿಧಾನಗಳು ಆಚರಣೆಗೆ ಬಂದವು. ಪ್ರತಿಯೊಬ್ಬರು ಹೇಳ್ತಾರೆ ನಮಗೆಲ್ಲ ತತ್ವಶಾಸ್ತ್ರ ಅರ್ಥ ಆಗುತ್ತೆ ಅಂತ. ಆದರೆ ಪ್ರಯತ್ನಿಸಿ ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ನಿಜವಾಗಿ ನಮಗೆ ಕಷ್ಟ ಇದೆ ತತ್ವವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ. ಯಾಕೆಂದರೆ ಆ ತತ್ವ ಹೇಗಿದೆ, ಎಬ್ಸ್ಟ್ರ್ಯಾಕ್ಟ್ ಅಂದ್ರೇನೋ ಕಣ್ಣಿಗೆ ಕಾಣಿಸಲ್ಲ, ಹಿಡ್ಕೊಳ್ಳಿಕ್ಕೆ ಬರಲ್ಲ. ಭಗವಂತ ಸರ್ವವ್ಯಾಪಿ ಅಂತ ಕಾಣಿಸ್ತಾ ಕಣ್ಣಿಗೆ? ಭಗವಂತ ಸರ್ವವ್ಯಾಪಿ ಅಂತ ಕೈಯಿಂದ ಹಿಡಿದು ತೋರಿಸ್ತೀರಾ? ಇಲ್ಲ. ಹೀಗೆ ತತ್ವಶಾಸ್ತ್ರ ಅನ್ನೋದು ತುಂಬ ಎಬ್ಸ್ಟ್ರ್ಯಾಕ್ಟ್, ಅಂದ್ರೇನು ದೃಷ್ಟಿಗೋಚರವಲ್ಲದ ಸೂಕ್ಷ್ಮ ಗಹನ ತತ್ವ. ಇಟ್ ಈಸ್ ನಾಟ್ ಟ್ಯಾಂಜಿಬಲ್. ಅದು ನಮಗೆ ಹಿಡ್ಕೊಳ್ಳಿಕ್ಕೆ ಸಿಗಲ್ಲ. ನಾವು ಹೇಳಬಹುದು ಬಾಯಿ ಮಾತಿಗೆ ನಮಗೆಲ್ಲ ತತ್ವಶಾಸ್ತ್ರ ಅರ್ಥ ಆಗುತ್ತೆ ಅಂತ. ನಿಜವಾಗಿ ಒಳಹೊಕ್ಕು ನೋಡಿದಾಗ ಅದು ಕೇವಲ ಕಿವಿಗಳಿಗೆ ಬುದ್ಧಿಗೆ ಅರ್ಥವಾಗಿರುತ್ತೆ, ಮನಸ್ಸಿಗೆ ಹೃದಯಕ್ಕೆ ಮನವರಿಕೆಯಾಗಿರಲ್ಲ. ಆದ್ದರಿಂದ ತತ್ವಶಾಸ್ತ್ರದ ಸ್ಥೂಲ ರೂಪವಾದಂತಹ ಕರ್ಮಕಾಂಡ ಅಥವಾ ಧಾರ್ಮಿಕ ಕ್ರಿಯಾ ವಿಧಿವಿಧಾನಗಳು ಆಚರಣೆಗೆ ಬಂದವು. ಯಾರು ಪೂಜಾದಿಗಳನ್ನು ಮಾಡುವುದಿಲ್ಲವೋ ಅವರನ್ನು ನೋಡಿದಾಗ ನಮಗೆ ಪೂಜಾದಿಗಳನ್ನು ಮಾಡುವ ವ್ಯಕ್ತಿ ಬಹಳ ಬೇರೆ ಇರ್ತಾನೆ ಎಂಬುದನ್ನು ಗಮನಿಸಬಹುದು. ರಿಚುವಲ್ಸ್, ಪೂಜಾದಿ ಕರ್ಮಗಳು ಅಂತ ಹೇಳಿದಾಗ ಕೇವಲ ಮೂರ್ತಿ ಪೂಜೆ, ಯಾಗ ಯಜ್ಞ ಅಷ್ಟೇ ಅಲ್ಲ. ಪ್ರತೀಕಗಳು ಅಂತ ಬರುತ್ತವಲ್ಲ, ಸ್ವಸ್ತಿಕ, ಸಾಲಿಗ್ರಾಮ, ಲಿಂಗ, ಓಂ, ಅವುಗಳ ಪೂಜೆ, ಅವುಗಳ ಅನುಸಂಧಾನವೂ ಆಗಿದೆ. ಸ್ವಾಮೀಜಿ ಹೇಳ್ತಾರೆ, ಈ ಎಲ್ಲ ಶಬ್ದಗಳು ಇವೆ ಅಲ್ಲ, ಓಂ, ಸ್ವಸ್ತಿಕ ಮತ್ತು ಕ್ರೈಸ್ತ ಧರ್ಮದಲ್ಲಿರುವಂತಹ ಪ್ಲಸ್, ಅಥವಾ ಶಿಲುಬೆಗೇರಿದ ಯೇಸು ಕ್ರಿಸ್ತ ಅಥವಾ ಚಂದ್ರ, ಇವೆಲ್ಲ ಇದೆಯಲ್ಲ ಮನುಷ್ಯ ನಿರ್ಮಿತ ಅಲ್ಲ. ಇವು ಮನುಷ್ಯ ನಿರ್ಮಿತ ಅಲ್ಲ. ಬಹಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ 8 ಜನ ಪಂಡಿತರು ಕುಳಿತುಕೊಂಡು, ಇನ್ಮೇಲಿಂದ ನಾವು ಓಂ ಹೀಗೆ ಬರೆಯೋಣ, ಇನ್ಮೇಲಿಂದ ನಾವು ಸ್ವಸ್ತಿಕ್ ಹೀಗೆ ಬರೆಯೋಣ ಅಂತ ತೀರ್ಮಾನಿಸಿದ್ದಲ್ಲ. ಇವು ಅಪೌರುಷೇಯ ಮೂಲದಿಂದ ಬಂದದ್ದು. ಹಾಗಂದ್ರೇನು? ಭಗವಂತನಿಂದಲೇ ಬಂದದ್ದು. ಸ್ವಾಮೀಜಿ ಹೇಳ್ತಾರೆ, ನಾವು ಅಂದ್ಕೊಳ್ತೇವೆ ಪ್ಲಸ್ ಅನ್ನೋದು ಕ್ರೈಸ್ತ ಧರ್ಮದ ಲಾಂಛನ ಅಂತ. ಆದರೆ ಕ್ರಿಸ್ತ ಹುಟ್ಟುವುದಕ್ಕೆ ಬಹಳ ಹಿಂದೆ, ಮೋಸಸ್ ಹುಟ್ಟುವುದಕ್ಕಿಂತಲೂ ಹಿಂದೆ, ವೇದಗಳು ಹುಟ್ಟುವುದಕ್ಕಿಂತಲೂ ಹಿಂದೆ ಪ್ಲಸ್ ಚಿಹ್ನೆ ಪವಿತ್ರತೆಯ ಪ್ರತೀಕವಾಗಿ, ಪ್ರತೀಕ ಅಂದ್ರೇನು? ಸಿಂಬಲ್ ಪ್ರತೀಕವಾಗಿ ಇತ್ತು. ಫೋನಿಟಿಕ್ಸ್ ಅಂತ ಒಂದು ಜನಾಂಗ ಬರುತ್ತೆ, ವೇದ ಕಾಲಕ್ಕಿಂತಲೂ ಅವರು ಹಿಂದೆ ಇದ್ರಂತೆ. ಅವರು ಈ ಪ್ಲಸ್ ಅನ್ನು ಪೂಜ್ಯ ಚಿಹ್ನೆಯಾಗಿ ಉಪಯೋಗಿಸ್ತಿದ್ರು. ಅಂದ್ರೇನು? ಇದು ಕೇವಲ ಕ್ರೈಸ್ತರಿಂದ ಆರಂಭವಾಗಿದ್ದು ಕ್ರೈಸ್ತರಿಗೆ ಸೇರಿದ್ದು ಅಲ್ಲ. ಅದೇ ರೀತಿ ಶಿಲುಬೆಗೇರಿದ ಯೇಸು ಕ್ರಿಸ್ತನ ಚಿತ್ರ, ಅದು ಕೂಡ ಯೇಸು ಕ್ರಿಸ್ತನಿಗಿಂತ ಬಹಳ ಹಿಂದೆಯಿಂದ ಇತ್ತು.
ಹೀಗೆ ಈ ಎಲ್ಲ ಪ್ರತೀಕಗಳು ಇವೆಯಲ್ಲ, ಅವು ದೈವೀ ಮೂಲದಿಂದ ಬಂದಿವೆ. ಮನುಷ್ಯನ ಬುದ್ಧಿಯ ಕಸರತ್ತಿನಿಂದ ಹೊರಹೊಮ್ಮಿದವುಗಳಲ್ಲ. ಸ್ವಾಮೀಜಿ ಹೇಳ್ತಾರೆ, ನಾವು ಅಂದ್ಕೊಳ್ತೇವೆ ಸ್ವಸ್ತಿಕ್ ಚಿಹ್ನೆ ಇದೆಯಲ್ಲ, ಅದನ್ನು ಬೌದ್ಧರು ಪ್ರಚಾರ ಮಾಡಿದ್ರು, ಅವರ ಕಾಲದಿಂದ ಸ್ವಸ್ತಿಕ್ ಆರಂಭ ಆಯಿತು ಅಂತ ಹೇಳ್ತೇವೆ. ಹಾಗಲ್ಲ, ಬಹಳ ಹಿಂದೆಯಿಂದ ಇತ್ತು. ಇಡೀ ಜಗತ್ತು ಹೇಗೆ ಆಗಿದೆ? ಇಡೀ ಜಗತ್ತು ನಾಮರೂಪದಿಂದ ಆಗಿದೆ. ನಮಸ್ಕಾರ.